ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದೆ, ಪೇಪರ್ನಲ್ಲಿ ಫುಲ್ ಪೇಜ್ ಬಂದಿದೆ ದೊಡ್ಡದಾಗೆ. ಆದರೆ ಅದು ಎಷ್ಟನೇ ಹುಟ್ಟುಹಬ್ಬ? ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಡಿಯೋ HD ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಬಗ್ಗೆ. ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದೆ, ಪೇಪರ್ನಲ್ಲಿ ಫುಲ್ ಪೇಜ್ ಬಂದಿದೆ ದೊಡ್ಡದಾಗೆ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ HD ಕುಮಾರಸ್ವಾಮಿ ಅವರಿಗೆ. ಆದರೆ ಅದು ಎಷ್ಟನೇ ಹುಟ್ಟುಹಬ್ಬ ಗೊತ್ತಿಲ್ಲ. ಒಂದು ಪೇಜಲ್ಲ, 4 ಪೇಜ್ಗಳಿದೆ. ಕೆಲವು ಚಿಕ್ಕದಿದೆ, ಇನ್ನೊಂದು ದೊಡ್ಡ ಪೇಜ್ ಇದೆ. ಎಲ್ಲದರಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಷ್ಟನೇ ವರ್ಷ ಗೊತ್ತಿಲ್ಲ. ಜನರಲಾಗಿ ಏನು ಮಾಡ್ತೀವಿ ಹೇಳಿ, 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕರಿತೀವಿ, 60ನೇ ವರ್ಷ 70ನೇ ವರ್ಷ ಅಂತ ಹೇಳ್ತೀವಿ. ಆದರೆ ಇವರು ಯಾಕೆ ವರ್ಷಗಳನ್ನು ಹಾಕಿಲ್ಲ? ಅದು ನೋಡಿದಾಗ ನಂಗೆ ನಗು ಬಂತು. ಮನುಷ್ಯನ ಮನಸ್ಥಿತಿಗಳು ಹೇಗಿದೆ, ಭಾವನೆಗಳು ಹೇಗಿದೆ. ಈಸ್ ಎ ಪಬ್ಲಿಕ್ ಸರ್ವೆಂಟ್. ಅವರ ವಯಸ್ಸನ್ನು ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಗೂಗಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವಯಸ್ಸಾಗಿದೆ ಅಂತ. ವಯಸ್ಸನ್ನು ಬಚ್ಚಿಡೋಕ್ಕಾಗತ್ತಾ? ನೀವು ತಲೆ ಕೂದಲಿಗೆ ಕಪ್ಪು ಬಣ್ಣ ಹಾಕ್ತಾ ಹೋದರೆ ಬುಡ ಬೆಳಗಾಗ್ತಾ ಹೋಗುತ್ತೆ. ಸೊ ಮಂಕುತಿಮ್ಮನ ಕಗ್ಗದಲ್ಲಿ ಎಷ್ಟೊಂದು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ಕಿವುಡುತನ ಓದೀತೆ ಕರ್ಣ ಕುಂಡಲದಿಂದ, ತೊಗಲು ಜಬ್ಬಳು ಬೀಳದೆ ಮೃಷ್ಟಾನ್ನದಿಂದ, ಸಿರಿ ಬಡತನಗಳೊಂದೇ ಈ ಭುವಿಯ ಪರಿಣಾಮದಲ್ಲಿ ಜವರಾಯ ಸಮವರ್ತಿ ಮಂಕುತಿಮ್ಮ. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡಿ. ನೀವು ತುಂಬ ಶ್ರೀಮಂತನಾಗಿ ಕಿವಿಗೆ ಕರ್ಣ ಕುಂಡಲಗಳನ್ನು, ವಜ್ರದ ಹೋಲೆಗಳನ್ನು ಹಾಕೊಂಡ್ಬಿಟ್ರೆ ಕಿವುಡು ಹೋಗ್ಬಿಡೋದಿಲ್ಲ. ತೊಗಲು ಜಬ್ಬಲು ಬೀಳದೆ ಮೃಷ್ಟಾನ್ನದಿಂದ, ಎಂಥ ಅಡುಗೆನಾರು ತಿನ್ನು ನೀನು. ವಿಧ ವಿಧವಾದ ಅಡುಗೆಗಳನ್ನು, ನ್ಯಾಚುರೋಪತಿ, ಹೋಮಿಯೋಪತಿ ಎಲ್ಲ ಪಥ್ಯಗಳನ್ನು ಮಾಡಿಕೊಂಡು ನೀನು ಏನಾರು ಔಷಧಿಗಳು ತಗೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಎಲ್ಲ ಮಾಡು, ಯೋಗ ಮಾಡು, ವ್ಯಾಯಾಮ ಮಾಡು, ಏನಾರ ಮಾಡು, ವಯಸ್ಸು ಆಗ್ತಾನೇ ಇರುತ್ತೆ. ಎಲ್ಲಿಯವರೆಗೆ ವ್ಯಾಯಾಮಗ, ಯೋಗ, ಆಹಾರ ನಿಯಮನ ಪರಿಪಾಲನೆ ಮಾಡ್ತೀವೋ ಆರೋಗ್ಯವಾಗಿ ಇರ್ತೀವಿ. ಆದರೆ ಆರೋಗ್ಯ ಆದರೆ ವಯಸ್ಸನ್ನು ನಿಲ್ಲಿಸುವುದಿಲ್ಲ. ತೊಗಲು ಜಬ್ಬಲು ಬೀಳದೆ ಮೃಷ್ಟಾನ್ನದಿಂದ, ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡಿ. ಏನೇ ತಿನ್ನು, ಏನೇ ಮಾಡು, ಮುದುಕ ನೀನು ಹಾಗೇ ಆಗ್ತೀಯ. ಎಂಥ ಮಹಾನ್ ಯೋಗಿಗಳೇ ಆಗಲಿ, ಎಂಥ ಮಹಾನ್ ಸದ್ಗುರು ಜಗದ್ಗುರುಗಳೇ ಆಗಲಿ, ಎಲ್ಲರಿಗೂ ವಯಸ್ಸಾಗ್ತಾನೆ ಇರುತ್ತೆ. ಅದು ಪ್ರಕೃತಿಯ ನಿಯಮ. ಅದನ್ನು ಮೀರಿ ಹೋಗಲು ಸಾಧ್ಯವಿಲ್ಲ. ಯು ಆರ್ ಕಂಟ್ರೋಲ್ ಬೈ ಲಾ ಆಫ್ ನೇಚರ್. ಎಷ್ಟೇ ಶ್ರೀಮಂತನಾದರೂ ಹೆಚ್ಚಿಗೆ ತಿನ್ನಲು ಸಾಧ್ಯವಿಲ್ಲ. ಕೋಟಿಗಟ್ಟಲೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ದರೂ ಕೂಡ ನೀನು ಹೆಚ್ಚಿಗೆ ಬದುಕಲು ಸಾಧ್ಯವಿಲ್ಲ. ಆದರೆ ಆ ವಯಸ್ಸನ್ನು ಮುಚ್ಚಿಡೋಕ್ಕೆ ಮಾನ್ಯ ಕೇಂದ್ರದ ಮಂತ್ರಿಗಳು ಅದನ್ನು ಹಾಕಲೇ ಇಲ್ಲ, ಎಷ್ಟನೇ ವಯಸ್ಸಿನ ಬರ್ತ್ಡೇ ಅಂತ. ಯಾಕೆ ಅಂದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಇದನ್ನು ಹಾಕಬಾರ್ದು ಅಂತ. ಅದಕ್ಕೆ ನಗು ಬಂತು ನನಗೆ. ಇನ್ಸ್ಟ್ರಕ್ಷನ್ಸ್ ಕೊಡದೆ ಆ ರೀತಿ ಮಾಡೋಕ್ಕಾಗಲ್ಲ, ಅವ್ರು ಹಾಕ್ಬಿಡ್ತಾರೆ ಆಲ್ರೆಡಿ. ಆದರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಈ ರೀತಿ ವಯಸ್ಸನ್ನು ಹಾಕಬಾರದು. ನೋಡ್ರಪ್ಪ, ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಯಾವ ವ್ಯಕ್ತಿ ತನ್ನ ದೇಹದಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು ಗುರುತಿಸುವವನೋ ಅವನು ಗುರುತಿಸ್ಬೇಕು. ಅವನು ಯಾವ ವ್ಯಕ್ತಿ ನಾನು ಸಾವಿನ ಹತ್ರಕ್ಕೆ ಹೋಗ್ತಾ ಇದ್ದೀನಿ, 1 ವರ್ಷ ಬರ್ತ್ಡೇ ಮುಗೀತು, ನಿನ್ನ ಕೋಟದಲ್ಲಿ 1 ವರ್ಷ ಹೋಯ್ತು. ನಾನು ಪ್ರತಿನಿತ್ಯ ಒಂದೊಂದು ದಿನಗಳು ಕಳೆದಾಗ ಪ್ರತಿನಿತ್ಯ ನಾನು ಸಾವಿನ ಕಡೆಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಬದುಕಿಗೆ ಸೀಮಿತವಾದ ಕಾಲ ಇದೆ. ಆ ಕಾಲ ನನಗೆ ಮೀರ್ತಾ ಇರತಕ್ಕಂಥ ಅರಿವು ಬಂದಾಗ ನೀನು ಜ್ಞಾನಿ ಆಗ್ತೀಯ. ನಿನ್ನ ಮನಸ್ಸು ಶಾಂತವಾಗತ್ತೆ. ಯಾಕೆಂದರೆ ಈ ದೇಹ ನಶ್ವರ, ಶಾಶ್ವತವಲ್ಲ. ಈ ಬದುಕು ಶಾಶ್ವತವಲ್ಲ, ಈ ಬದುಕು ಸೀಮಿತ ಅನ್ನತಕ್ಕಂಥ ತಿಳುವಳಿಕೆ ಬರಬೇಕು ಒಂದೊಂದು ಬರ್ತ್ಡೇ ಮುಗ್ದಾಗ್ಲು. ಸೊ ಕ್ಯಾಂಡಲ್ ಹಚ್ಬಿಟ್ಟು ಊದ್ತಾರೆ ನೋಡಿ, ಆರಿಸ್ತಾರೆ ಅಂದ್ರೆ ಮುಗ್ದೋಯ್ತು ಕಣಪ್ಪ ನಿಂದು 50 ಅಂತ ಅರ್ಥ ಅಲ್ವಾ? ಸೊ ಈಗ ಸ್ವಲ್ಪ ಚಿಂತನೆ ಮಾಡ್ತಾ ಹೋಗಿ. ನೀವು ಪ್ರತಿ ವರ್ಷವೂ ಹುಟ್ಟಿದ ಹಬ್ಬವನ್ನು ಮಾಡಿದಾಗ ಸಂಭ್ರಮಿಸ್ತೀರಾ. ಈ ಕ್ಷಣವನ್ನು ಅನುಭವಿಸಬೇಕು. ಮುಂದೆ ಬರತಕ್ಕಂಥ ದಿನಗಳು ಸಂತೋಷವಾಗಿರಲಿ ಅಂತ ನಾವು ಸಂಭ್ರಮಿಸುವುದು ಹುಟ್ಟು ಹಬ್ಬ.
ಆ ಹುಟ್ಟಿನ ನೆನಪಿನಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಾನು ಹಬ್ಬವನ್ನು ಆಚರಣೆ ಮಾಡ್ತೀನಿ, ಖುಷಿ ಖುಷಿಯಾಗಿ ಬದುಕ್ತೀನಿ, ವರ್ತಮಾನದಲ್ಲಿ ಬದುಕ್ತೀನಿ, ಎಲ್ಲರ ಜೊತೆ ನೆಮ್ಮದಿಯಾಗಿ ಶಾಂತಿಯಿಂದ ಪ್ರೀತಿಯಿಂದ ಗೌರವದಿಂದ ನಾನು ಬದುಕ್ತೀನಿ. ಅದಕ್ಕೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನಾವು ಹಬ್ಬವನ್ನು ಮಾಡ್ತೀವಿ. ಸ್ನೇಹಿತರು, ನೆಂಟರುಗಳು, ಅಪ್ಪ ಅಮ್ಮ ಎಲ್ಲರೂ ಕರಿತೀವಿ. ಅಂದರೆ ಅವರೆಲ್ಲರ ಜೊತೆಯಲ್ಲಿ ನಾನು ಖುಷಿ ಖುಷಿಯಾಗಿ ಇರುವ ಕಾಲವನ್ನು ಕಳೆಯುತ್ತೇನೆ ಅಂತಕ್ಕಂಥ ಅರಿವು ನಿಮಗೆ ಮೂಡಿದಾಗ ಆ ಹಬ್ಬಕ್ಕೆ ಪ್ರಯೋಜನ. ಇಲ್ಲದಿದ್ದರೆ ಅದು ಹುಟ್ಟು ಹಬ್ಬ, ಅದು ವೇಸ್ಟ್. ಸೊ ಪ್ರತಿಯೊಂದು ವರ್ಷಗಳು ಕಳೀತಾ ಹೋದಾಗ ನಿನ್ನ ಮನಸ್ಸು ಮಾಗ್ತಾ ಹೋಗುತ್ತೆ, ಶಾಂತತೆ ಬರ್ತಾ ಹೋಗುತ್ತೆ. ಆ ಶಾಂತತೆ ಅದಕ್ಕೆ ವಯಸ್ಸಾದಂಗೆಲ್ಲ ಅವ್ರ ಕಾಲಿಗೆ ಬೀಳೋದು. ಅಂದರೆ ಅವರು ಈ ಪ್ರಪಂಚವನ್ನು, ಈ ಸೃಷ್ಟಿಯನ್ನು, ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಮನಸ್ಸು ಮಾಗಿದೆ, ಮನಸ್ಸು ಶಾಂತವಾಗಿದೆ, ಆ ಶಾಂತವಾದ ಮನಸ್ಸಿನಿಂದ ನನಗೆ ಆಶೀರ್ವಾದ ಮಾಡಿದ್ರೆ ನನಗೆ ಒಳ್ಳೆಯದಾಗದಂಥ ಚಿಂತನೆಯಿಂದ ಹಿರಿಯವರಿಗೆ ನಾವು ಕಿರಿಯವರು ಪಾದಕ್ಕೆ ಬೀಳ್ತೀವಿ. ಆ ಲೆವೆಲ್ಗೆ ಅವರು ಹೋಗಿರಬೇಕು, ಮನಸ್ಸು ಆ ಸ್ಥಿತಿನಲ್ಲಿ ಇರಬೇಕು. ಎಲ್ಲ ರಾಗ ದ್ವೇಷಗಳು ಮೋಸಗಳು ತುಂಬಿಕೊಂಡಿರ್ತಕ್ಕಂಥ ಮನಸ್ಸಿರತಕ್ಕಂಥ ದೇಹಕ್ಕೆ ಹೋಗಿ ನೀನು ಎಷ್ಟೇ ನಮಸ್ಕಾರ ಮಾಡಿದ್ರೆ ಅದೊಂದು ಮೌಢ್ಯತೆ. ಅರ್ಥ ಆಗ್ತಿದೆಯಾ? ಗೌರವ ಅನ್ನೋದು ಏನನ್ನು ಬಯಸಕ್ಕೋಸ್ಕರ ಅಲ್ಲ. ಈ ರಾಜಕಾರಣಿಗಳ ಕಾಲಿಗೋಗಿ ಬೀಳ್ತದೆ ನೋಡಿ, ಅಸಹ್ಯ ಅದು. ಏನು, ಯಾವುದೋ ಒಂದು ಪವರ್ನ ಪಡ್ಕೋಬೇಕು, ಹಣವನ್ನು ಪಡ್ಕೋಬೇಕು, ಕೆಲಸವನ್ನು ಮಾಡಿಸ್ಕೋಬೇಕು ಅನ್ನತಕ್ಕಂಥದ್ರಿಂದ ಅವರ ಅಧಿಕಾರಕ್ಕೆ ಕಾಲಿಗೆ ಬೀಳುವವನು ಮೌಢ್ಯ. ಅವರು ಮಾಡಿದ ಸೇವೆಯನ್ನು ನೆನೆದು ಗೌರವದಿಂದ ಸಮಾಜಕ್ಕೆ ಎಷ್ಟೊಂದು ಒಳ್ಳೆಯದಾಗ್ತಾ ಇದೆ ಅಂತ ತಿಳ್ಕೊಂಡು ಕಾಲಿಗೆ ಬೀಳ್ತಾರಲ್ಲ, ಅದು ನಿಜವಾದ ಆಶೀರ್ವಾದ. ಕಾಲಿಗೆ ಬೀಳೋದು ಏನು, ಅವರು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳಿಂದ. ಇವನು ಭ್ರಷ್ಟ ಮುಕ್ತ ವ್ಯಕ್ತಿ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಂದಲೂ ಹಣ ಕಸಿದುಕೊಂಡಿಲ್ಲ, ತನ್ನ ಕರ್ತವ್ಯ ಏನು ಅಂತ ತಿಳ್ಕೊಂಡು ಈ ಸಮಾಜಕ್ಕೆ ತನ್ನ ಜೀವನವನ್ನು ಮುಡುಪಾಗಿಟ್ಟು ದುಡ್ದಿದ್ದಾನೆ ಅನ್ನತಕ್ಕಂಥ ಆ ಗೌರವ, ಆ ಫೀಲು ನನಗೆ ಬಂದಾಗ ನಾನು ಹೃದಯಪೂರ್ವಕವಾಗಿ ಎಂಥ ಮಹಾನ್ ವ್ಯಕ್ತಿ ಅಂತ ಪಾದಕ್ಕೆ ಬೀಳ್ತೀನಿ. ಅದು ನಿಜವಾದ ಗೌರವ. ಆದರೆ ಕೆಲವರು ಸುಮ್ಮನೆ ಹೋಗಿ ಸ್ವಾರ್ಥಕ್ಕೋಸ್ಕರ ಮೋಸದಿಂದ ಕೆಲಸ ಮಾಡಿಸ್ಕೊಳ್ಳೋಕ್ಕೂ ನಮಸ್ಕಾರ ಮಾಡ್ತಾ ಇರ್ತಾರೆ. ಇದೆಲ್ಲ ನಮಸ್ಕಾರ. ಸೊ ಹುಟ್ಟುಹಬ್ಬದ ಹಾರೈಕೆ ಅವರು ಮಾಡಿದ ಸೇವೆಯನ್ನು ನೆನೆದು ಸಂಭ್ರಮಿಸುವುದು ಅಲ್ವಾ. ಮನಸ್ಸು ಇಷ್ಟೊಂದು ಪರಿಪಕ್ವವಾಗಿರಬೇಕು. ಸೊ ಇಲ್ಲಿ ವಯಸ್ಸನ್ನೇ ಮುಚ್ಚಿಡ್ತಾ ಇದ್ದಾರೆ. ಯಾಕೆ ಮುಚ್ಚಿಡ್ತಿದ್ದಾರೆ? ಓಹೋ, ಏನೋ ವಯಸ್ಸಾಗ್ಬಿಡ್ತು, ಕುಮಾರಸ್ವಾಮಿ ಪವರ್ ಕಳ್ಕೊಂಡ್ಬಿಡ್ತಾರೆ, ವಯಸ್ಸಾದ್ ಬಿಡಪ್ಪ ಅಂತ ಜನರ ಸೈಕಾಲಜಿ ಬಂದ್ಬಿಡುತ್ತೆ. ಇನ್ನೇನು ಮಾಡ್ತಾರೆ ಅವರು ಅಲ್ವಾ? ಆ ರೀತಿ ಫೀಲ್ ಬರುತ್ತೆ ಅಂದ್ಬಿಟ್ಟು ಅವ್ರು ವಯಸ್ಸನ್ನು ಹಾಕ್ಸ್ಲಿಲ್ಲ. ಕುಮಾರಸ್ವಾಮಿ ಮುಗೀತು, JDS ಕತೆ ಮುಗೀತು, ಅವ್ರಿಗೆ ವಯಸ್ಸಾಯಿತು, ಇನ್ಯಾರು ಇಲ್ಲ ಅನ್ನೋ ಫೀಲ್ ಬಂದ್ಬಿಡ್ತದೆ ಅಂದ್ಬಿಟ್ಟು ಏಜ್ನ ಬಚ್ಚಿಟ್ಟಿದ್ದಾರೆ. ಗೂಗಲ್ ಹೋಗಿ ಕುಮಾರಸ್ವಾಮಿ ವಯಸ್ಸಷ್ಟೊಂದು ಒತ್ತಿದ್ರೆ ಎಲ್ಲ ಕತೆಗಳೆಲ್ಲ ಬರುತ್ತೆ ಅಲ್ವೇನ್ರಿ? ಸೊ ಯಾರು ತನ್ನ ವಯಸ್ಸನ್ನು ಗುರುತಿಸಿ ಅದನ್ನು ಸ್ವೀಕರಿಸಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂತನೋ ಈಸ್ ಅ ಮೆಚೂರ್ ಪರ್ಸನ್. ಅವನಿಗೆ ಬುದ್ಧಿ ವಿಕಾಸವಾಗಿದೆ ಅಂತ ಅರ್ಥ. ಸೊ ನಿಮ್ಮ ಜೀವನವೂ ಅಷ್ಟೇ. ಪ್ರತಿಯೊಂದು ಬರ್ತ್ಡೇ ಮಾಡಿದಾಗಲೂ ಕೂಡ ನೀವು ಸಾವಿನ ಹತ್ತಿರಕ್ಕೆ ಹೋಗ್ತಾ ಇರ್ತೀರ. ಸೊ ಇನ್ನು ಉಳಿದ ಕಾಲಗಳಲ್ಲಿ ನಾನು ಸಂಭ್ರಮಿಸಿ ಎಲ್ಲರ ಜೊತೆಯಲ್ಲಿ ಖುಷಿಯಾಗಿರ್ತೀನಿ ಅನ್ನತಕ್ಕಂಥ ಮನಸ್ಥಿತಿ ಬಂದರೆ ಆ ಹುಟ್ಟುಹಬ್ಬಕ್ಕೆ ಸಾರ್ಥಕ, ಆ ಸಂಭ್ರಮ. ಇಲ್ಲವಾದರೆ ಬರೀ ಭಾವನೆಗಳಲ್ಲಿ ನಡೆಯುವ ಮೋಸದಾಟ. ನೆನ್ಪಿಟ್ಕೊಳ್ಳಿ, ಅಂತರ್ಮುಖಿ, ಸದಾ ಸುಖಿ. ಥ್ಯಾಂಕ್ ಯು.